ಅಪ್ರತಿಮ ನಾಯಕರು, ಮಾಜಿ ಪ್ರಧಾನಿಗಳಂತ ಸನ್ಮಾನ್ಯ ಪರಮ ಪೂಜ್ಯ ದೇವೇಗೌಡ ಅಪ್ಪಾಜಿ ಅವರಿಗೆ 94ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಪ್ರತಿ ವರ್ಷದಂತೆ ಎಲ್ಲ ನಾವು ಕಾರ್ಯಕರ್ತರು ಮುಖಂಡರಲ್ಲೇ ಸೇರಿ ಅವರ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. ಅವರ ಅನುಭವ, ಅವರ ಒಂದು ಸಲಹೆ ಸೂಚನೆ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ನಮಗೆಲ್ಲರೂ ಕೂಡ ಬೇಕಾಗಿದೆ. ಹಾಗಾಗಿ ಅವ್ರಿಗೆ ಆರೋಗ್ಯ ಭಗವಂತ ಆಯುರಾರೋಗ್ಯ ಕೊಡಲಿ ಅಂತ ನಾವು ಕೂಡ ಎಲ್ಲ ಪ್ರಾರ್ಥಿಸಿ ಮತ್ತೊಮ್ಮೆ ಪರಮ ಪೂಜ್ಯ ಅಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಭಗವಂತ ಅವ್ರಿಗೆ ಏನು ಒಳ್ಳೇದು ಮಾಡಲಿ ಅಂತ ನನಗೆ ಶುಭವನ್ನು ಕೋರ್ತಾ ಎಲ್ಲರೂ ಕೂಡ NR ಸರ್ಕಲ್ NR ವೃತ್ತದಲ್ಲಿ ಅವರೊಂದು ಭಾವಚಿತ್ರಕ್ಕೆ ಕೂಡ ಹಾಲಿನ ಅಭಿಷೇಕ ಮಾಡ್ತಾ ಕ್ಷೀರಾಭಿಷೇಕ ಮಾಡೋ ಮುಖಾಂತರ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಶುಭವನ್ನು ಕೋರ್ತೀನಿ. ಕರ್ನಾಟಕದ ಹೊರಪತ್ರ ಅರ್ಧನಹಳ್ಳಿ ದೇವೇಗೌಡರು ಕರ್ನಾಟಕದವರಾಗಿ ಕನ್ನಡಿಗರಾಗಿ ಮೊಟ್ಟ ಮೊದಲ ಬಾರಿಗೆ ಕೆಂಪುಕೋಟೆಯಲ್ಲಿ ಕನ್ನಡ ಬಾವುಟವನ್ನು ಹಾರಿಸಿದಾತ, ಜೊತೆಗೆ ಬಡವರ, ದೀನದಲಿತರ, ವಿಶೇಷವಾಗಿ ರೈತರ ಪರವಾಗಿ ಕಾಳಜಿ ಇರ್ತಕ್ಕಂಥವರು. ಈ ನೆಲದ ಜಲ, ನೆಲ, ಭಾಷೆ ಬಗ್ಗೆ ಅತ್ಯಂತ ಕಾಳಜಿ ಉಳ್ಳವರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಇವತ್ತು 94ನೇ ಜನ್ಮದಿನೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ಅವರು ಶತಾಯುಷಿಗಳಾಗಿ ಅವರ ಮಾರ್ಗದರ್ಶನ ದೇಶಕ್ಕೆ ನಮ್ಮ ಎಲ್ಲರೂ ಇರಲಿ ಅಂತ ಶುಭ ಹಾರೈಸ್ತೀವಿ. ದೇವೇಗೌಡರವರ 94ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದು ನಮ್ಮ ಪಕ್ಷಕ್ಕೆ, ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಅತ್ಯಂತ ಸಂತಸದ ವಿಚಾರ ಆಗಿದೆ. ಮಾನ್ಯ ದೇವೇಗೌಡರವರು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಗಳಾಗಿ ಅವರು ಮಾಡಿದಂಥ ಕೆಲಸಗಳು ಇಡೀ ರಾಷ್ಟ್ರವನ್ನು ಗಮನ ಸೆಳೆದಿದೆ, ಸಾಮಾನ್ಯ ಜನರ ಗಮನವನ್ನು ಸೆಳೆದಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಅವರು ಈ ಇಳಿವಯಸ್ಸಿನಲ್ಲೂ ಕೂಡ ಅವರು ತೋರ್ತಿರ್ತಕ್ಕಂಥ ಛಲ, ಅವರು ಸಾಮಾನ್ಯ ವಿಷಯಗಳ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ ಇರ್ತಕ್ಕಂಥ ಕಳಕಳಿ, ಹೋರಾಟ ನಮ್ಮ ಪಕ್ಷಕ್ಕೆ ನಮಗೆಲ್ಲ ಇವತ್ತು ಪ್ರೇರಣೆಯಾಗಿದೆ, ಪ್ರೇರಕರಾಗಿದ್ದಾರೆ. ಅವರ ಒಂದು ಪ್ರೇರಣೆಯಿಂದ ಇವತ್ತು ನಮ್ಮ ಪಕ್ಷ ಬಲಿಷ್ಠವಾಗಿ ಬೆಳೀತಾ ಇದೆ. ನಾವು ಇಡೀ ಕಾರ್ಯಕರ್ತರು ಇಷ್ಟೇ ನಾವು ಹೇಳಿಕ್ಕೆ ಬಯಸ್ತೇವೆ, ಅವ್ರಿಗೆ ಇನ್ನೂ ಕೂಡ ಆಯಸ್ಸು ಹೆಚ್ಚಾಗಬೇಕು, ಅವರ ಛಲ, ಪ್ರೇರಣೆ ನಮಗೆಲ್ಲ ಮಾದರಿಯಾಗಿರಲಿ ಅಂತ ಹೇಳಿ ನಾನು ಇನ್ನೂ ಕೂಡ ಹೆಚ್ಚು ಆಯಸ್ಸು ದೊರಕಲಿ, ಆರೋಗ್ಯ ದೊರಕಲಿ ಅಂತ ನಮ್ಮ ಪಕ್ಷದ ಪರವಾಗಿ ನಾನು ಇವತ್ತು ಹಾರೈಸ್ತೇನೆ. ಅಣ್ಣ ಹಂಗೆ ಒಂಚೂರು ಬಾಯಿಗೆ ಹಂಗೆ ಕೊಡಿ, ಸುಮ್ಮನೆ ಒಂದು ಸ್ವಲ್ಪ ಸುಮ್ಮನೆ ಹಾಂ. ಪ್ರಧಾನಮಂತ್ರಿ ಅಂತ ನಮ್ಮೆಲ್ಲರಿಗೂ ನಾಯಕರಾದಂಥ ಸನ್ಮಾನ್ಯ HD ದೇವೇಗೌಡರವರ ಒಂದು 94ನೇ ಜನ್ಮದಿನಾಚರಣೆಯನ್ನು ಇವತ್ತು ನಮ್ಮ ಪಕ್ಷದ ವತಿಯಿಂದ ಹಾಗೂ ಎಲ್ಲ ಸಾರ್ವಜನಿಕರು ಸೇರಿ ಅದ್ದೂರಿಯಾಗಿ ಆಚರಣೆಯನ್ನು ಮಾಡಿದ್ದೇವೆ. ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯವನ್ನು ಕೊಡಲಿ, ಶಕ್ತಿಯನ್ನು ಕೊಟ್ಟು ಇನ್ನೂ ಕೂಡ ಹೆಚ್ಚಿನ ರೈತರಿಗೆ, ಎಲ್ಲ ವರ್ಗದವರಿಗೆ ಕೆಲಸವನ್ನು ಮಾಡತಕ್ಕಂಥ ಶಕ್ತಿಯನ್ನು ಕೊಡಲಿ, ಆರೋಗ್ಯವನ್ನು ಮೊದಲು ಕೊಡಲಿ ಅಂತೇಳಿ ನಾವೆಲ್ಲರೂ ಆ ದೇವೇಗೌಡರಿಗೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ.